Hello students, in this class we are going to discuss about road transport. ವಿದ್ಯಾರ್ಥಿಗಳೇ ಈ ತರಗತಿಯಲ್ಲಿ ನಾನು ರಸ್ತೆ ಸಾರಿಗೆ ಬಗ್ಗೆ ನಿಮಗೆ ವಿವರಿಸ್ತಾ ಇದ್ದೀನಿ. ಫಸ್ಟ್ ರೋಡ್ಸ್ ವರ್ ಪಾತ್ಸ್ ಮೇಡ್ ಬೈ ಅನಿಮಲ್ಸ್ ಅಂಡ್ ಲೇಟರ್ ದೇ ಆರ್ ಅಡಾಪ್ಟೆಡ್ ಬೈ ಹ್ಯೂಮನ್ಸ್. ಮೊದಲು ರಸ್ತೆಗಳನ್ನ ಮಾಡಿದವರು ಪ್ರಾಣಿಗಳು ಮಾಡಿದಂತಹ ರಸ್ತೆಗಳನ್ನ ಮನುಷ್ಯರು ಅಳವಡಿಸ್ಕೊತಾರೆ. The earliest records of such paths have been found around some springs in Jericho, and they are dated from 6000 BC. ಈ ತರದ ಪ್ರಾಣಿಗಳು ಮಾಡಿರುವಂತಹ ರಸ್ತೆ ಮನುಷ್ಯರು ಬಳಸ್ತಾ ಇದ್ದಂತಹ ಒಂದು ಕುರುಹು ಕಂಡಿದ್ದು ಜೆರಿಕೋ ಅನ್ನೋ ಪ್ರದೇಶದಲ್ಲಿ. ಅದು ಸುಮಾರು 6000 ವರ್ಷ ಹಿಂದಿನ ಒಂದು ದಾಖಲೆ. The first indications of constructed roads date from 4000 BC and consist of stone paved streets, modern day Iraq, and timber roads preserved in a swamp in Glastonbury. That is ಮನುಷ್ಯ ನಿರ್ಮಾಣ ಮಾಡಿದಂತಹ ಮೊದಲ ರಸ್ತೆಗಳಲ್ಲಿ 4000 ವರ್ಷದ ಏನಪ್ಪ ಅಂದ್ರೆ ಕಲ್ಲಿನಿಂದ ಮಾಡಿದಂತಹ ರಸ್ತೆ. ಈಗಿನ ಇರಾಕಿನ ಅನ್ನೋ ಪ್ರದೇಶದಲ್ಲಿ ಕಲ್ಲಿನಿಂದ ಮಾಡಿದ ರಸ್ತೆಗಳು. ಮತ್ತೆ ಟಿಂಬರ್ ಅಂದ್ರೆ ಮರದಿಂದ ಮಾಡಿರುವಂತಹ ರಸ್ತೆಗಳು ಅಲ್ಲಿ in the bronze area, the availability of metal tools made the construction of stone paving more feasible. At the same time, demand for paved roads rose with the use of wheeled vehicles which were well established by 2000 BC. ಕಂಚಿನ ಯುಗದಲ್ಲಿ ಲೋಹಗಳಿಂದ ಕೂಡಿದಂತಹ ವಸ್ತುಗಳು ಆಧಾರಗಳು ಸಿಕ್ಕಿದ್ರಿಂದ ಕಲ್ಲಿನಿಂದ ಮಾಡಿದಂತಹ ರಸ್ತೆಗಳಿಗೆ ಪ್ರೋತ್ಸಾಹ ಸಿಕ್ಕಿದೆ. ಅದರ ಜೊತೆಗೆ ಚಕ್ರಗಳನ್ನ ಹೊಂದಿರುವಂತಹ ಗಾಡಿಗಳ ಬಳಕೆಯಿಂದಾಗಿ ಪೇವ್ಡ್ ರೋಡ್ಸ್ ಅಂತ ಹಾಸಿರುವಂತಹ ರಸ್ತೆಗಳ ಬೆಳವಣಿಗೆ ಡಿಮ್ಯಾಂಡ್ ಮಾಡ್ತು, ಬೇಡಿಕೆಯನ್ನ ಹೆಚ್ಚಿಸಿತು. ಕ್ರಿಸ್ತಪೂರ್ವ 2000 ಇಸ್ವಿ. Road transportation and its infrastructures are large consumers of space with the lowest level of physical constraints among transportation modes. ಈ ರಸ್ತೆ ಸಾರಿಗೆ ಅನ್ನೋದೇನಿದೆ ಅದು ಅತಿ ಹೆಚ್ಚು ಜಾಗವನ್ನ ಬಳಸುವಂತಹ ಸಾರಿಗೆ ಮಾಧ್ಯಮ. ಬೇರೆ ಸಾರಿಗೆ ಮೂಲಗಳು ಹೋಲಿಸಿದ್ರೆ ಇದು ಅತಿ ಕಡಿಮೆ ಭೌತಿಕ ತೊಂದರೆಗಳಿಂದ ಇದು ಕೂಡಿದೆ. However, physiological constraints are significant in road construction with substantial additional costs to overcome features such as rivers or rugged terrain. ಈ ರಸ್ತೆ ಸಾರಿಗೆ ನಿರ್ಮಾಣ ಮಾಡಬೇಕಾದ್ರೆ ಸುಮಾರು ಭೌತಿಕವಾದಂತಹ ಅಡೆತಡೆಗಳು ಬಂದಾಗ ತುಂಬಾ ಹೆಚ್ಚಿನ ಬಂಡವಾಳ ಇದಕ್ಕೆ ಬೇಕಾಗ್ತದೆ. ಯಾಕಂದ್ರೆ ನದಿಗಳಿಗೆ ದೊಡ್ಡ ಡ್ಯಾಮ್ ಅನ್ನ ನಿರ್ಮಾಣ ಮಾಡೋದಿರ್ಬೋದು, ಅಥವಾ ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ರಸ್ತೆ ನಿರ್ಮಾಣಕ್ಕೆ ತುಂಬಾ ಬಂಡವಾಳ ಬೇಕಾಗ್ತದೆ. Historically, road transportation was developed to support non-motorized forms of transportation like walking, domestication of animals, and cycling at the end of the 19th century. ಐತಿಹಾಸಿಕವನ್ನು ನಾವು ನೋಡಿದಾಗ ರಸ್ತೆ ಸಾರಿಗೆ ಬೆಳವಣಿಗೆ ಆಗಿದ್ದೆ ಏನಕ್ಕಪ್ಪ ಅಂತಂದ್ರೆ ನಾನ್ ಮೋಟರೈಸ್ಡ್ ಫಾರ್ಮ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಅಂತಂದ್ರೆ ಏನು ಮೋಟಾರು ಚಾಲಿತ ವಾಹನಗಳು ಏನು ನಡೀತಾ ಇದ್ದಾವೆ, ಮೋಟಾರು ರಹಿತ ಬಳಕೆಗೆ ಇದನ್ನ ಐತಿಹಾಸಿಕವಾಗಿ ಬೆಳವಣಿಗೆ ಮಾಡೋದು. ಅಂದ್ರೆ ನಡೆಯೋದಿರ್ಬೋದು, ಅಥವಾ ಪ್ರಾಣಿಗಳ ಸಾಕಾಣಿಕೆ, ಅಥವಾ 19ನೇ ಶತಮಾನದ ಅಂತ್ಯದಲ್ಲಿ
ಈ ಬೈಸಿಕಲ್ ಮುಖಾಂತರ ನಡೆಯೋದು, ಸಂಚಾರ ಮಾಡೋದು, ಇದೆಲ್ಲ ಇದಕ್ಕೋಸ್ಕರ ರಸ್ತೆಗಳನ್ನ ನಿರ್ಮಾಣ ಮಾಡೋದು. ಇಟ್ ಈಸ್ ಮೋಟರೈಸೇಷನ್ ದಟ್ ಹ್ಯಾಸ್ ಶೇಪ್ಡ್ ಇಸ್ ಡೆವಲಪ್ಮೆಂಟ್ ಮೋಸ್ಟ್ ಸಿನ್ಸ್ ದ ಬಿಗಿನಿಂಗ್ ಆಫ್ ದ 20ನೇ ಶತಮಾನ ಆರಂಭ ಆದ ನಂತರ ಇದು ಹೆಚ್ಚಾಗಿ ಮೋಟರೈಸ್ಡ್ ಅಂದ್ರೆ ಯಂತ್ರಚಾಲಿತ ವಾಹನಗಳ ಮುಖಾಂತರ ಈ ರಸ್ತೆ ಸಾರಿಗೆಯಲ್ಲಿ ಅತಿ ಹೆಚ್ಚು ವಾಹನಗಳು ಸಂಚಾರ ಮಾಡ್ತಾರೆ. ನೆಕ್ಸ್ಟ್ ವಿ ಮೂವ್ ಆನ್ ಟು ದ ಎವಲ್ಯೂಷನ್ ಆಫ್ ರೋಡ್ಸ್. ಮುಂದೆ ನಾವು ರಸ್ತೆಗಳ ಬೆಳವಣಿಗೆ ಬಗ್ಗೆ ನೋಡೋಣ. At about 2000 BC, the Minoans on the island of Crete built a 30-mile road from Gotaina on the south coast over the mountains at an elevation of about 4,300 feet to Knossos on the north coast. ಸುಮಾರು 2000 ಕ್ರಿಸ್ತಪೂರ್ವ 2000 ವರ್ಷಗಳ ಹಿಂದೆ ಮಿನೋನ್ಸ್ ಅನ್ನೋ ಒಂದು ಜನಾಂಗ ಏನಿತ್ತು, ಅವರು ಕ್ರೀಟ್ ಅಂತ ಒಂದು ದ್ವೀಪ ಇದೆ, ಅಲ್ಲಿ 30 ಮೈಲಿ ಅಥವಾ 50 ಕಿಲೋಮೀಟರ್ ಉದ್ದದ ರಸ್ತೆಯನ್ನ ಗೋಟೈನಾದಿಂದ ನೋಸೋಸ್ ಅಂತ ಒಂದು ಪ್ರದೇಶ, ದಕ್ಷಿಣ ತೀರದಿಂದ ಉತ್ತರ ತೀರದವರೆಗೂ ರಚನೆ ಮಾಡ್ತಾರೆ, ಅದನ್ನ ನಿರ್ಮಾಣ ಮಾಡ್ತಾರೆ. ಇಟ್ ಈಸ್ ದ ಓಲ್ಡೆಸ್ಟ್ ಎಕ್ಸಿಸ್ಟಿಂಗ್ ಪೇವ್ಡ್ ರೋಡ್. ಇದು ಈಗ ಉಳಿದಿರುವಂತಹ ಅತ್ಯಂತ ಹಳೆಯ ಹೊದಿಕೆಯನ್ನು ಹೊಂದಿರುವಂತಹ ಒಂದು ರಸ್ತೆಯಾಗಿದೆ. ದ ಅರ್ಲಿಯೆಸ್ಟ್ ಲಾಂಗ್ ಡಿಸ್ಟೆನ್ಸ್ ರೋಡ್ ವಾಸ್ a 1500 mile route between the Persian Gulf and the Mediterranean Sea. ಅತ್ಯಂತ ಹಳೆಯ ಅತಿ ಉದ್ದವಾದಂತಹ ರಸ್ತೆ ಯಾವ್ದಪ್ಪ ಅಂತಂದ್ರೆ ಹಳೆಯ ಕಾಲದಲ್ಲಿ ಅದು 1,500 ಮೈಲಿ ಉದ್ದದ ಪರ್ಷಿಯನ್ ಕಾರಿಯಿಂದ ಹಿಡಿದು ಮೆಡಿಟರೇನಿಯನ್ ಸಮುದ್ರದವರೆಗೆ ಇದ್ದಂತಹ ಒಂದು ರಸ್ತೆ. ಇಟ್ ಕೇಮ್ ಇನ್ ಟು ಸಮ್ ಯೂಸ್ ಅಬೌಟ್ 3500 BC, but it was operated in an organized way only from about 1200 BC by the Assyrians. ಇದು ಸುಮಾರು ಕ್ರಿಸ್ತಪೂರ್ವ 3500 ಇಸ್ವಿಯಲ್ಲಿ ಇದನ್ನ ಬಳಸಲಿಕ್ಕೆ ಶುರು ಮಾಡಿದ್ರು. ಅದನ್ನ ವ್ಯವಸ್ಥಿತವಾಗಿ ಇದನ್ನ ಬಳಸಲಿಕ್ಕೆ ಶುರು ಮಾಡಿದ್ದು ಅಸೀರಿಯನ್ನರು ಅಂತ. ಅವರು ಕ್ರಿಸ್ತಪೂರ್ವ 1200 ಈಚೆಗೆ ಅದನ್ನ ಆ ರಸ್ತೆಯನ್ನ ಬಳಸಲಿಕ್ಕೆ ಶುರು ಮಾಡಿದ್ರು. ಇನ್ ಬೆಬಿಲಿಯೋನಿಯನ್ ಅಬೌಟ್ 650 BC, the Chaldeans connected the city's temples to the royal places with processional ways. The major road, which were built by burned bricks and carefully shaped stones, were laid in bituminous cement. ಬೆಬಿಲೋನಿಯಾದಲ್ಲಿ ಕ್ರಿಸ್ತಪೂರ್ವ 615 ಚಾಲ್ಡಿಯನ್ನರು ಅಲ್ಲಿ ಅರಮನೆಯ ಮುಂದೆ ಮೆರವಣಿಗೆಗೋಸ್ಕರ ರಸ್ತೆಯನ್ನ ನಿರ್ಮಾಣ ಮಾಡ್ತಾರೆ. ಹೆರೋಡಾಟಸ್ credits the Egyptians with building their first roads to provide a solid track upon which to haul the immense limestone blocks used in the pyramids. ಹೆರೋಡಾಟಸ್ ಈಜಿಪ್ಟನ್ನ ಗುರುತಿಸ್ತಾನೆ. ಅವರು ಅತ್ಯಂತ ದೊಡ್ಡ ಒಂದು ವಾಹನಗಳಲ್ಲಿ, ತಳ್ಳು ವಾಹನಗಳಲ್ಲಿ ದೊಡ್ಡ ಕಲ್ಲುಗಳನ್ನು ಪಿರಮಿಡ್ ನಿರ್ಮಾಣ ಮಾಡೋಕ್ಕೆ ಆ ದಾರಿಯ ಮುಖಾಂತರ ಅದನ್ನು ಸಾಗಿಸ್ತಿದ್ರು ಅಂತ ಹೆರೋಡಾಟಸ್ ಉಲ್ಲೇಖ ಮಾಡ್ತಾನೆ. Archaeological evidence indicates that such road building took place southwest of Cairo between 2600 and 2200 BC. ಪುರಾತತ್ವ ಕುರುಹಗಳ ಆಧಾರದ ಮೇಲೆ ಈ ತರದ ಒಂದು ರಸ್ತೆಗಳನ್ನ ಸೌತ್ ವೆಸ್ಟ್ ಆಫ್ ಕೈರೋ ಅಂತಂದ್ರೆ ಕೈರೋದ ನೈಋತ್ಯ ಭಾಗದಲ್ಲಿ 2600 ಮತ್ತು 2200 ಇದನ್ನ ನಿರ್ಮಾಣ ಮಾಡಿರೋದರ ಕುರುಹುಗಳು ಸಿಗ್ತವೆ. There is evidence of the building of special roads for religious purposes and transport by 800 BC by Greeks. ಮತ್ತೆ ಗ್ರೀಕರು ಕ್ರಿಸ್ತಪೂರ್ವ 8000 ಇಸ್ವಿಯಲ್ಲಿ ಸ್ವಲ್ಪ ಧಾರ್ಮಿಕ ಉದ್ದೇಶಗಳಿಗಾಗಿ ಒಂದು ವಿಶೇಷ ರಸ್ತೆಗಳನ್ನ ನಿರ್ಮಾಣ ಮಾಡಿರುವಂತಹ ಆಧಾರಗಳು ಸಿಗ್ತವೆ ನಮಗೆ. During the second millennium BC, tradeways developed in Europe. ಸುಮಾರು 2ನೇ ಒಂದು ಶತಮಾನ ಏನಿದೆ ಕ್ರಿಸ್ತಪೂರ್ವದಲ್ಲಿ 2ನೇ ಶತಮಾನದಲ್ಲಿ ಯುರೋಪಿನಲ್ಲಿ
ಒಂದು ವ್ಯಾಪಾರಿ ಮಾರ್ಗಗಳು ಅಭಿವೃದ್ಧಿ ಆಗಿದ್ದನ್ನು ನಾವು ನೋಡ್ಬೋದು. Such ways were used for movement of flints from Denmark, freestone from Belgium, salt from Austria, lead and tin from England, and amber from Northern Europe. ಈ ರೀತಿಯ ವಸ್ತುಗಳನ್ನ ಫ್ಲಿಂಟ್ಸ್ ಅಂತ ಒಂದು ವಸ್ತು ಡೆನ್ಮಾರ್ಕ್ಗೆ ತಗೊಂಡು ಹೋಗೋಕ್ಕೆ, ಫ್ರೀಸ್ಟೋನ್ ಅಂತ ವಸ್ತುವನ್ನು ಬೆಲ್ಜಿಯಂನಿಂದ ತರಲಿಕ್ಕೆ, ಉಪ್ಪನ್ನು ಆಸ್ಟ್ರಿಯಾದಿಂದ ತರಲಿಕ್ಕೆ, ಮತ್ತೆ ಲೆಡ್ ಅಂದ್ರೆ ಸೀಸಾ ಮತ್ತು ತವರ ಅದನ್ನ ಇಂಗ್ಲೆಂಡ್ ತರಲಿಕ್ಕೆ, ಆಂಬರ್ ಅಂತಂದ್ರೆ ಒಂದು ರೀತಿಯ ಹರಳು ಅದನ್ನ ಉತ್ತರ ಯುರೋಪಿನ ತರಿಸಲಿಕ್ಕೆ ಈ ರೀತಿಯ ಒಂದು ಟ್ರೇಡ್ ವೇಗಳು ಅಂದ್ರೆ ವ್ಯಾಪಾರಿ ಮಾರ್ಗಗಳನ್ನ ರಚನೆ ಮಾಡ್ತಾರೆ. By about 1500 BC, many of the ways in Eastern and Central Europe has together into an extensive trading network known as the Amber Route Network. ಕ್ರಿಸ್ತಪೂರ್ವ 1500 ಹೊತ್ತಿಗೆ ಈ ರೀತಿಯ ಎಲ್ಲ ಮಾರ್ಗಗಳನ್ನ ಒಟ್ಟಾಗಿ ಜಾಲದ ರೂಪದಲ್ಲಿ ಬೆಳವಣಿಗೆ ಮಾಡ್ತಾರೆ. ಅದನ್ನ ಆಂಬರ್ ರೂಟ್ ಜಾಲ ಅಂತ ಕರೀತಾರೆ. The greatest systematic road builders of the ancient world were the Romans, who were very conscious of the military, economic and administrative advantages of a good road system. ಅತ್ಯಂತ ವ್ಯವಸ್ಥಿತವಾಗಿ ರಸ್ತೆಗಳನ್ನ ನಿರ್ಮಾಣ ಮಾಡಿದವರು ಯಾರಪ್ಪ ಅಂತಂದ್ರೆ ರೋಮನ್ನರು. ಅವರು ತಮ್ಮ ಮಿಲಿಟರಿ ಮತ್ತು ಆರ್ಥಿಕ ಮತ್ತು ಆಡಳಿತಾತ್ಮಕ ಉದ್ದೇಶಕ್ಕೋಸ್ಕರ ಉತ್ತಮವಾದ ರಸ್ತೆಗಳು ಎಷ್ಟು ಮಹತ್ವವನ್ನು ಹೊಂದಿದೆ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಅದಕ್ಕೋಸ್ಕರ ಸಿಸ್ಟಮೆಟಿಕ್ ವ್ಯವಸ್ಥಿತವಾಗಿ ರಸ್ತೆಗಳನ್ನು ನಿರ್ಮಾಣ ಮಾಡ್ತಾರೆ. ಕಾಂಕ್ರೀಟ್ ಮೇಡ್ ಫ್ರಮ್ ಸಿಮೆಂಟ್ ವಾಸ್ ಎ ಮೇಜರ್ ಡೆವಲಪ್ಮೆಂಟ್ ದಟ್ ಪರ್ಮಿಟೆಡ್ ಮೆನಿ ಆಫ್ ರೋಮ್ಸ್ ಕನ್ಸ್ಟ್ರಕ್ಷನ್ ಅಡ್ವಾನ್ಸಸ್. ಸಿಮೆಂಟ್ ಮತ್ತೆ ಕಾಂಕ್ರೀಟ್ ಅಂತಂದ್ರೆ ಸಿಮೆಂಟ್ ನಿಂದ ಮಾಡಿದಂತಹ ಕಾಂಕ್ರೀಟ್ ಆ ಕಾಲದಲ್ಲಿ ಆದಂತಹ ಅತ್ಯಂತ ಮುಖ್ಯವಾದಂತಹ ಬೆಳವಣಿಗೆ. ಹಾಗಾಗಿ ರೋಮನರು ನಿರ್ಮಾಣ ಮಾಡಿದಂತಹ ರಸ್ತೆಗಳು ಅತ್ಯಂತ ಆಧುನಿಕ ರಸ್ತೆಗಳು ಅಂತ ಹೇಳ್ಬೋದು. ದ ರೋಮನ್ಸ್ began their road making task in 334 BC, and by the peak of the empire had built nearly 53,000 miles of road. ರೋಮನರು ಈ ರಸ್ತೆಗಳನ್ನು ನಿರ್ಮಾಣ ಮಾಡಕ್ಕೆ ಶುರು ಮಾಡಿದ್ದ ಪೂರ್ವ 334ರಲ್ಲಿ. ತಮ್ಮ ಆಳ್ವಿಕೆ ಅತ್ಯಂತ ಉತ್ಸಾಹ ಸ್ಥಿತಿ ಅಂತ ಕರೀತಾರೆ. ಆ ಉತ್ಸಾಹ ಸ್ಥಿತಿ ಅಷ್ಟೊತ್ತಿಗೆ ಸುಮಾರು 53,000 ಮೈಲಿ ಉದ್ದದ ರಸ್ತೆಗಳನ್ನ ಇವರು ನಿರ್ಮಾಣ ಮಾಡಿದ್ದಾರೆ. The great royal road of Mauryans of India began at the Himalayan border, ran through Takshila near modern Rawalpindi, crossed the 5 streams of Punjab, proceeded by way of Jamna to Prayag, and continue to the mouth of Ganges. ಅಷ್ಟೇ ಅಲ್ಲ, ಭಾರತ ಮೌರ್ಯರು ದ ರಾಯಲ್ ರೋಡ್ ಅಂತ ಕರೀತಾರೆ, ದ ಗ್ರೇಟ್ ರಾಯಲ್ ರೋಡ್ ಅಂತ. ಅದನ್ನ ಹಿಮಾಲಯದ ಗಡಿಯ ಉದ್ದಕ್ಕೂ ತಕ್ಷಶಿಲಾ ಹಿಡಿದು, ತಕ್ಷಶಿಲಾ ಎಲ್ಲಿದೆ ಈಗಿನ ರಾವಲ್ಪಿಂಡಿ ಪಾಕಿಸ್ತಾನದಲ್ಲಿ ಇದೆಯಲ್ಲ, ಅಲ್ಲಿಂದ ಪಂಜಾಬಿನ 5 ನದಿಗಳನ್ನು ದಾಟಿ ಅಲಹಾಬಾದ್ ಮುಖಾಂತರ ಹೋಗಿ ಗಂಗಾ ನದಿಯಲ್ಲಿ ಸಮುದ್ರವನ್ನು ಸೇರ್ತದಲ್ಲ ಅಲ್ಲಿಯವರೆಗೂ ಇದನ್ನ ನಿರ್ಮಾಣ ಮಾಡಿರ್ತಾರೆ. ದ ಟ್ರೇಡ್ ರೂಟ್ ಫ್ರಮ್ ಚೈನಾ ಟು ಏಷ್ಯಾ ಮೈನರ್ ಅಂಡ್ ಇಂಡಿಯಾ known as Silk Road had been in existence for 1400 years. ರೇಷ್ಮೆ ರಸ್ತೆ ಅಂತ ಏನು ಕರಿಬೋದು. ಚೀನಾದಿಂದ ಏಷ್ಯಾ ಮೈನರ್ ಅಂದ್ರೆ ಟರ್ಕಿ ಇದೆಯಲ್ಲ ಅಲ್ಲಿವರೆಗೂ ಭಾರತದ ಮುಖಾಂತರ, ಅದು 1400 ವರ್ಷದ ಹಿಂದಿನಿಂದ ಅಂತಹ ಏಷ್ಯಾದಲ್ಲಿ ಪ್ರಮುಖವಾದಂತಹ ವ್ಯಾಪಾರ ಮಾರ್ಗವಾಗಿ ಈಗಲೂ ಸಹ ಇದೆ. ರೋಡ್ ಡೆವಲಪ್ಮೆಂಟ್ accelerated in the first half of the 20th century. 20ನೇ ಶತಮಾನದ ದ್ವಿತೀಯಾರ್ಧದಲ್ಲಿ ಈ ರಸ್ತೆಗಳ ಬೆಳವಣಿಗೆ ಮತ್ತಷ್ಟು ಹೆಚ್ಚಾಗ್ತಾ ಬರ್ತದೆ. By the 1920s, the first all-weather transcontinental highway, the Lincoln Highway, spanned over 5,300 kilometers between New York and San Francisco. 1920 ಹೊತ್ತಿಗೆ ಎಲ್ಲಾ ಋತುಮಾನದಲ್ಲೂ ಆಗಬಹುದಾದಂತಹ ಒಂದು ಹೆದ್ದಾರಿ, ಅದನ್ನ ಲಿಂಕನ್ ಹೆದ್ದಾರಿ ಅಂತ ಕರೀತಾರೆ.
ಇದು ಸುಮಾರು 5,300 ಕಿಲೋಮೀಟರ್ ಉದ್ದ ಇತ್ತು ಮತ್ತು ಅದು ನ್ಯೂಯಾರ್ಕ್ ಮತ್ತು ಸ್ಯಾನ್ ಫ್ರಾನ್ಸಿಸ್ಕೋವನ್ನ ಸಂಪರ್ಕಿಸುವಂತಹ ಒಂದು ಪ್ರಮುಖ ಹೆದ್ದಾರಿಯಾಗಿತ್ತು, ಲಿಂಕನ್ ಹೈವೇ. Germans were, however, the first to build the modern highway that is known as Autobahn in 1932 with specifications such as restricted access, overpasses and road separation that would eventually become common characteristics of highway system. ಜರ್ಮನ್ರಿದ್ದಾರಲ್ಲ, ಅವರು ಅತ್ಯಂತ ಆಧುನಿಕ ಹೆದ್ದಾರಿಗಳನ್ನ, ಅಂದ್ರೆ ಅದರ ಹೆಸರು ಆಟೋಬಾನ್ ಅಂತ ಕರೀತಿದ್ರು, ಅದನ್ನ 1932ರಿಂದ ಈಚೆಗೆ ನಿರ್ಮಾಣ ಮಾಡ್ತಾರೆ. ಏನಪ್ಪಾ ಅಂತಂದ್ರೆ, ಈಗ ಏನು ಹೆದ್ದಾರಿಗಳಲ್ಲಿ ಇರ್ತವೆ, ಕೆಲವೇ ವಾಹನಗಳು ಓಡಾಡಬೇಕು, ಓವರ್ ಪಾಸ್, ರೋಡ್ ಡಿವೈಡ್ ಮಾಡೋದು, ಈ ದಾರಿಲಿ ಇವರೇ ಹೋಗ್ಬೇಕು ಅಂತ, ಆ ರೀತಿ ವ್ಯವಸ್ಥಿತವಾಗಿ ಆಧುನಿಕ ರೀತಿಯಲ್ಲಿ ಜರ್ಮನರು ಈ ರಸ್ತೆಗಳನ್ನು ನಿರ್ಮಾಣ ಮಾಡ್ತಾರೆ. ಆಟೋಬಾನ್ ಅಂತ ಕರೀತಾರೆ. The post-Second World War era represented a period of rapid expansion of road transportation. ಸೆಕೆಂಡ್ ವರ್ಲ್ಡ್ ವಾರ್, ದ್ವಿತೀಯ ಮಹಾಯುದ್ಧ ಆದ್ಮೇಲೆ ಈ ರಸ್ತೆಗಳ ಜಾಲ ಏನಿದೆ ಅದು ಪ್ರಪಂಚದಾದ್ಯಂತ ಮತ್ತಷ್ಟು ವಿಸ್ತಾರ ಆಗಲಿಕ್ಕೆ ಶುರುವಾಗ್ತದೆ. ದ ಮೋಸ್ಟ್ ರಿಮಾರ್ಕಬಲ್ ಅಚೀವ್ಮೆಂಟ್ ಈಸ್ ವಿತೌಟ್ ಡೌಟ್ ದಿ ಅಮೆರಿಕನ್ ಇಂಟರ್ಸ್ಟೇಟ್ ಹೈವೇ ಸಿಸ್ಟಮ್ ಇನಿಷಿಯೇಟೆಡ್ ಇನ್ 1960. ಅತ್ಯಂತ ಪ್ರಮುಖವಾದಂತಹ ಒಂದು ಬೆಳವಣಿಗೆ ಅಂದರೆ ಅಮೆರಿಕಾದಲ್ಲಿ ಆದಂತಹ ಅಂತರ್ರಾಜ್ಯ ಹೆದ್ದಾರಿ ವ್ಯವಸ್ಥೆ ಏನಿದೆ 1956ರಲ್ಲಿ ಅದು ಅತ್ಯಂತ ಪ್ರಮುಖವಾದಂತಹ ಬೆಳವಣಿಗೆ. ನೆಕ್ಸ್ಟ್ ನಾವು ಟೈಪ್ಸ್ ಆಫ್ ರೋಡ್ಸ್ ಹೋಗೋಣ. ನೆಕ್ಸ್ಟ್ ಟಾಪಿಕ್ ಈಸ್ ಟೈಪ್ಸ್ ಆಫ್ ರೋಡ್ಸ್. There is no established way of classifying the roads as different countries apply different methods for the classification of roads. ಈ ರಸ್ತೆಗಳ ಒಂದು ವರ್ಗೀಕರಣಕ್ಕೆ ಒಂದು ನಿರ್ದಿಷ್ಟವಾದಂತಹ ಒಂದು ಮಾನದಂಡ ಅಂತ ಇಲ್ಲ, ಯಾಕಂದ್ರೆ ಬೇರೆ ಬೇರೆ ದೇಶಗಳು ಬೇರೆ ಬೇರೆ ರೀತಿಯ ಒಂದು ಮಾನದಂಡಗಳನ್ನ ಈ ರಸ್ತೆಗಳ ವರ್ಗೀಕರಣಕ್ಕೆ ಬಳಸ್ತಾ ಇದ್ದಾವೆ. ಇನ್ ಮಾಡರ್ನ್ ಯೂಸೇಜ್ ದ ಟರ್ಮ್ ರೋಡ್ ಡಿಸ್ಕ್ರೈಬ್ಸ್ ಎ ರೂರಲ್ ಲೆಸರ್ ಟ್ರಾವೆಲ್ಡ್ ವೇ ವೈಲ್ ದ ವರ್ಡ್ ಸ್ಟ್ರೀಟ್ ಡಿನೋಟ್ಸ್ ಎನ್ ಅರ್ಬನ್ ರೋಡ್ ವೇ. ಆಧುನಿಕ ಒಂದು ಬಳಕೆಯಲ್ಲಿ ಏನಾಗಿದೆ ಅಂದ್ರೆ, ರಸ್ತೆ ಅಥವಾ ರೋಡ್ ಅಂತ ಈ ಪದ ಇದೆ, ಅದು ಮೋಸ್ಟ್ಲಿ ಗ್ರಾಮೀಣ ಪ್ರದೇಶಗಳಿಗೆ ಬಳಕೆ ಮಾಡ್ತಾರೆ, ಅಂದ್ರೆ ಕಡಿಮೆ ಜನ ಅದನ್ನು ಬಳಸ್ತಾ ಇದ್ದಾರೆ ಅಂತ. ಅದೇ ಸ್ಟ್ರೀಟ್ ಅಂತ ಏನಿದೆ, ಅದು ಸ್ಟ್ರೀಟ್ ಅನ್ನೋ ಪದ ಇಂಗ್ಲಿಷಲ್ಲಿ, ನಾವು ಕನ್ನಡದಲ್ಲಿ ರಸ್ತೆ ಅಂತಾನೆ ಕರಿತೀವಿ. ಸ್ಟ್ರೀಟ್ಗೂ ರೋಡ್ಗೂ ಸ್ವಲ್ಪ ವ್ಯತ್ಯಾಸನ ನಾವು ಜಾಗತಿಕ ಮಟ್ಟದಲ್ಲಿ ನೋಡ್ಬೋದು. ರೋಡ್ ಅಂತಂದ್ರೆ ಅದು ಗ್ರಾಮೀಣ ಪ್ರದೇಶ, ಸ್ಟ್ರೀಟ್ ಅಂತಂದ್ರೆ ಅದೊಂದು ನಗರ ಪ್ರದೇಶ, ಯಾಕಂದ್ರೆ ಜಾಸ್ತಿ ಹೆಚ್ಚು ಜನ ಬಳಸ್ತಾ ಇರೋದು ಬೀದಿ ಅಂತ ಕರಿಬೋದು. ಹೈವೇ ರೆಫರ್ಸ್ ಟು ಎ ಮೇಜರ್ ರೂರಲ್ ಟ್ರಾವೆಲ್ಡ್ ವೇ. More recently, it has been used for a road, neither a rural or urban area, where points of data. Modern roads can be classified by type or function. ಆಧುನಿಕ ರಸ್ತೆಗಳನ್ನ ಅದರ ವಿಧ ಮತ್ತು ಅದರ ಕಾರ್ಯದ ಆಧಾರದ ಮೇಲೆ ವಿಂಗಡಣೆ ಮಾಡಬಹುದು. ದ ಬೇಸಿಕ್ ಟೈಪ್ ಈಸ್ ದ ಕನ್ವೆನ್ಷನಲ್ ಅನ್ಡಿವೈಡೆಡ್ ಟೂ-ವೇ ರೋಡ್. ಅತ್ಯಂತ ಮೂಲಭೂತವಾದಂತಹ ಒಂದು ವಿಧ ಅಂತಂದ್ರೆ ಏನು, ಸಾಂಪ್ರದಾಯಿಕವಾಗಿ ಎರಡು ರಸ್ತೆಗಳನ್ನ ಹೊಂದಿರುತ್ತೆ, ಈ ಕಡೆಯಿಂದ ಹೋಗೋದು ಆ ಕಡೆಯಿಂದ ಬರೋದು ಅಂತಹ ರಸ್ತೆ. ಬಿಯಾಂಡ್ ದೀಸ್ ಆರ್ ಡಿವೈಡೆಡ್ ರೋಡ್ಸ್, ಎಕ್ಸ್ಪ್ರೆಸ್ ವೇಸ್ and freeways. Expressways are like divided roads with most side access controlled and some minor at-grade intersections. And freeways are expressways with side access fully controlled and no at-grade intersections. ಈ ಕನ್ವೆನ್ಷನಲ್ ಸಾಂಪ್ರದಾಯಿಕ ರಸ್ತೆ ವಿಧ ಬಿಟ್ಟರೆ ಟೂ-ವೇ ರೋಡ್ ಅನ್ನ ಬಿಟ್ಟರೆ ಕೆಲವೊಂದು ರೋಡ್ಗಳ ರಸ್ತೆಗಳಿದ್ದಾವೆ ಡಿವೈಡೆಡ್ ರೋಡ್ಸ್ ಅಂತ, ಅಂದ್ರೆ ವರ್ಗೀಕೃತ ರಸ್ತೆಗಳು ಅಂತ. ಮತ್ತೆ ಎಕ್ಸ್ಪ್ರೆಸ್ ರಸ್ತೆಗಳು ಅಂತ. ಈ ಎಕ್ಸ್ಪ್ರೆಸ್ ರಸ್ತೆಗಳಲ್ಲಿ ಏನಪ್ಪ ಮಾಡ್ತಾರೆ ಅಂತಂದ್ರೆ, ಡಿವೈಡೆಡ್ ಆಗಿರ್ತವೆ ರೋಡ್, ಈ ಕಡೆನೆ ಬೇರೆ ಇರ್ತದೆ, ಈ ರೈಟ್ಗೆ ಬೇರೆ ರೋಡ್ ಇರುತ್ತೆ, ಲೆಫ್ಟ್ಗೆ ಬೇರೆ ಇರ್ತದೆ. ರೈಟ್ಗೆ ಹೋಗೋವೆಲ್ಲ ಒಂದು ಕಡೆ ಹೋಗ್ತಿದ್ರೆ ಅದ್ರ ವಿರುದ್ಧವಾಗಿ ಲೆಫ್ಟ್ ಅಲ್ಲಿ ಹೋಗ್ತಾ ಇದ್ದಾರೆ, ಇದನ್ನ ಡಿವೈಡೆಡ್ ರೋಡ್ಸ್ ಅಂತ ಕರೀತಾರೆ. ಮಧ್ಯದಲ್ಲಿ ಡಿವೈಡ್ ಆ ರಸ್ತೆಗಳಿಗೆ ಪಕ್ಕದಿಂದ ಸೇರುವಂತಹ ಇದನ್ನ ಸ್ವಲ್ಪ ಪ್ರಮಾಣದಲ್ಲಿ ಕಂಟ್ರೋಲ್ ಮಾಡಿರ್ತಾರೆ, ಅದನ್ನ ಅಂತಹ ರಸ್ತೆಗಳನ್ನ ಎಕ್ಸ್ಪ್ರೆಸ್ ವೇ ಅಂತ ಕರೀತಾರೆ. ಮತ್ತೆ ಫ್ರೀ ವೇ ಅಂತ ಇನ್ನೊಂದು ವಿಧ ಇದೆ.
ಡಿವೈಡೆಡ್ ರೋಡ್, ಬಾಗಿಸಿದಂತಹ ರಸ್ತೆ, ಎಕ್ಸ್ಪ್ರೆಸ್ ರಸ್ತೆಗಳು ಮತ್ತು ಫ್ರೀ ರಸ್ತೆಗಳು, ಫ್ರೀ ವೇ ಅಂತ ಕರೀತಾರೆ. ಫ್ರೀ ವೇ ಅಂತಂದ್ರೆ ಇಲ್ಲಿ ಇದು ಸಹ ಡಿವೈಡೆಡ್ ರಸ್ತೆ, ಆದ್ರೆ ಸೈಡ್ ವೇಸ್ ಇದಲ್ಲ, ಸೈಡ್ ಆಕ್ಸೆಸ್, ಆ ರಸ್ತೆಗೆ ಪಕ್ಕದಿಂದ ಬಂದು ಸೇರುವಂತಹ ವಾಹನಗಳನ್ನ ಪೂರ್ತಿಯಾಗಿ ಅದನ್ನ ಕಂಟ್ರೋಲ್ ಮಾಡಿರ್ತಾರೆ. ಅಂದ್ರೆ ಯಾರು ಸೈಡ್ ಇಂದ ಬಂದು ಆ ರಸ್ತೆಗೆ ಸೇರುವಂತಿಲ್ಲ, ಅಂದ್ರೆ ಮುಕ್ತ ರಸ್ತೆ ಅಂತ ಹೇಳ್ಬೋದು. An access controlled road with direct user charges is known as a tollway. The access control ಅಂತಂದ್ರೆ ಆ ರಸ್ತೆಗೆ ನೀವು ಹೋಗೋದನ್ನ ಬಿಡೋದನ್ನ ನಿರ್ಧಾರ ಮಾಡೋದು ಅಂತ. ಸೊ ಅದನ್ನ ಯಾವ ರೀತಿ ನಿರ್ಧಾರ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಒಂದು ಶುಲ್ಕವನ್ನ ವಿಧಿಸಿ ಶುಲ್ಕ ಕೊಟ್ಟವ್ರು ಮಾತ್ರ ಆ ರಸ್ತೆಗೆ ಬಿಡುವಂಥದ್ದು ಮಾಡ್ತಿದ್ದಾರೆ. ಆ ಶುಲ್ಕ ವಸೂಲಾತಿ ಕೇಂದ್ರಗಳನ್ನ ಇಂತಹ ರಸ್ತೆಗಳನ್ನ ನಾವು ಟಾಲ್ ವೇ ಅಥವಾ ಟಾಲ್ ರಸ್ತೆ ಅಂತ ಕರಿತೀವಿ, ಸುಂಕ ರಸ್ತೆ ಅಂತ ಹೇಳ್ತೀವಿ. ಇನ್ ದ ಯುನೈಟೆಡ್ ಕಿಂಗ್ಡಮ್, ಫ್ರೀವೇಸ್ ಅಂಡ್ ಎಕ್ಸ್ಪ್ರೆಸ್ ವೇಸ್ ಆರ್ ರೆಫರ್ಡ್ ಟು ಆಸ್ ಮೋಟರ್ ವೇಸ್. ಯುನೈಟೆಡ್ ಕಿಂಗ್ಡಮ್ ಅಂತ ಏನಿದೆ ಅಲ್ಲಿ ಫ್ರೀವೇ ಅಂದ್ರೆ ಮುಕ್ತ ರಸ್ತೆಗಳು ಮತ್ತು ಎಕ್ಸ್ಪ್ರೆಸ್ ರಸ್ತೆಗಳನ್ನ ಮೋಟಾರು ರಸ್ತೆಗಳು ಅಂತ ಕರಿತೀವಿ. ಇನ್ ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ and Canada, roads are divided into 4 types, like freeways, arteries, collectors, and local roads. Whereas in United Kingdom, classification of roads will be motorways, primary A road, non-primary A road, and so on. And also in United Kingdom, they classify road as B road, C road, and unclassified roads. In India, ರೋಡ್ಸ್ ಆರ್ ಕ್ಲಾಸಿಫೈಡ್ ಆಸ್ ನ್ಯಾಷನಲ್ ಹೈವೇಸ್. ಭಾರತದಲ್ಲಿ ರಸ್ತೆಗಳನ್ನ ರಾಷ್ಟ್ರೀಯ ಹೆದ್ದಾರಿ, ರಾಜ್ಯ ಹೆದ್ದಾರಿ, ಗ್ರಾಮೀಣ ರಸ್ತೆಗಳು ಅಂತ ವಿಭಾಗ ಮಾಡ್ತೀವಿ. ರಾಷ್ಟ್ರೀಯ ಹೆದ್ದಾರಿಗಳು ಅಂತಂದ್ರೆ ಇಂಟರ್ಸ್ಟೇಟ್ ರಸ್ತೆಗಳು, ಸೇನೆಗಾಗಿ ಸಾಗಿಸುವಂತಹ ಪ್ರಮುಖವಾದಂತಹ ರಸ್ತೆಗಳು ರಾಷ್ಟ್ರೀಯ ಹೆದ್ದಾರಿಗಳಾಗಿರ್ತವೆ. ಇವು ದೇಶದ ಮೂಲೆ ಮೂಲೆಗೆ ಸಂಪರ್ಕವನ್ನು ಕಲ್ಪಿಸ್ತವೆ. ಅದು ಪ್ರಮುಖವಾದಂತಹ ಮಾರ್ಗಗಳಾಗಿರ್ತವೆ. ಇವು ರಾಜ್ಯದ ರಾಜಧಾನಿಗಳು, ಪ್ರಮುಖವಾದಂತಹ ಬಂದರುಗಳು, ರೈಲು ನಿಲ್ದಾಣಗಳು, ಅಂದ್ರೆ ಪ್ರಮುಖ ಜಂಕ್ಷನ್ ಅವುಗಳನ್ನು ಸಂಪರ್ಕಿಸುವಂತಹ ಒಂದು ರಸ್ತೆಗಳಾಗಿದ್ದಾವೆ ರಾಷ್ಟ್ರೀಯ ಹೆದ್ದಾರಿಗಳು. ರಾಜ್ಯ ಹೆದ್ದಾರಿಗಳು, ದಿ ಆರ್ಟೀರಿಯಲ್ ರೋಡ್ಸ್ ಇನ್ ದ ಸ್ಟೇಟ್ ಫಾರ್ ಇಂಟರ್ ಡಿಸ್ಟ್ರಿಕ್ಟ್. ಈ ಒಂದು ಉಪರಸ್ತೆಗಳು ಇವು ಅಂತರ್ಜಿಲ್ಲಾ ರಸ್ತೆಗಳಾಗಿದ್ದಾವೆ, ಜಿಲ್ಲೆಗಳಿಗೆ ಸಂಪರ್ಕಿಸುವಂತಹ ಒಂದು ರಸ್ತೆಗಳಾಗಿದ್ದಾವೆ. ದೇ ಟ್ರಾವರ್ಸ್ ದ ಲೆಂತ್ ಅಂಡ್ ವಿಡ್ತ್ ಆಫ್ ಸ್ಟೇಟ್, ಕನೆಕ್ಟಿಂಗ್ ದ ಸ್ಟೇಟ್ ಕ್ಯಾಪಿಟಲ್, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಂಡ್ ಇಂಪಾರ್ಟೆಂಟ್ ಟೌನ್ಸ್ ಅಂಡ್ ಸಿಟೀಸ್ ಅಂಡ್ ಲಿಂಕ್ ಅಪ್ ದ ನ್ಯಾಷನಲ್ ಹೈವೇಸ್ ಅಂಡ್ ಅಡ್ಜಸೆಂಟ್ ಸ್ಟೇಟ್ ಹೈವೇಸ್. ಇವು ರಾಜ್ಯದಾದ್ಯಂತ ಹಬ್ಬಿರುವಂತಹ ರಸ್ತೆಗಳಾಗಿದ್ದಾವೆ. ಇವು ರಾಜ್ಯದ ರಾಜಧಾನಿ, ಜಿಲ್ಲಾ ಕೇಂದ್ರಗಳು, ಮುಖ್ಯವಾದಂತಹ ಪ್ರಮುಖವಾದಂತಹ ಪಟ್ಟಣಗಳು, ನಗರಗಳು, ಇವುಗಳನ್ನ ರಾಷ್ಟ್ರೀಯ ಹೆದ್ದಾರಿಗೆ ಸೇರಿಸುವಂತಹ ಕೆಲಸವನ್ನು ಮಾಡ್ತಾರೆ. ನೆಕ್ಸ್ಟ್ ಗ್ರಾಮೀಣ ರಸ್ತೆಗಳು. ದೀಸ್ ರೋಡ್ಸ್ ಸರ್ವ್ ಆಸ್ ಫೀಡರ್ ರೋಡ್ಸ್ ಆಸ್ ವೆಲ್ ಆಸ್ ದಿ ರೋಡ್ಸ್ ಫಾರ್ ಇಂಟರ್ ವಿಲೇಜ್. ಇವು ಒಂದು ಸಂಪರ್ಕ ಕೊಂಡಿಗಳಾಗಿ ಕೆಲಸ ಮಾಡ್ತವೆ. ಯಾವುಕ್ಕೆ ಜಿಲ್ಲಾ ಹೆದ್ದಾರಿಗಳು ಮತ್ತು ವಿವಿಧ ರಸ್ತೆಗಳು ಏನಿದ್ದಾವೆ ಅವುಗಳಿಗೆ ಹಳ್ಳಿಗಳನ್ನ ಸಂಪರ್ಕಿಸುವಂತಹ ಕೆಲಸ ಮಾಡ್ತಾರೆ. ದೇ ಪಾಸ್ ಥ್ರೂ ರೂರಲ್ ಏರಿಯಾಸ್ ಕನೆಕ್ಟಿಂಗ್ ದ ವಿಲೇಜ್ ಟು ಒನ್ ಅನದರ್ ಅಂಡ್ ಟು ದ ನಿಯರೆಸ್ಟ್ ರೋಡ್ ಆಫ್ ಡಿಸ್ಟ್ರಿಕ್ಟ್ ರೋಡ್ ಆರ್ ಸ್ಟೇಟ್ ರೋಡ್ ಆರ್ ನ್ಯಾಷನಲ್ ಹೈವೇ. ಈ ರಸ್ತೆಗಳು ಈಗಾಗಲೇ ಹೇಳ್ದಂಗೆ ಹಳ್ಳಿಗಳನ್ನ ಹತ್ತಿರದಲ್ಲಿರುವಂತಹ ಜಿಲ್ಲಾ ಹೆದ್ದಾರಿಗಳು, ರಾಜ್ಯ ಹೆದ್ದಾರಿಗಳು ಮತ್ತು ರಾಷ್ಟ್ರೀಯ ಹೆದ್ದಾರಿಗಳಿಗೆ ಸಂಪರ್ಕ ಮಾಡಿಸ್ತಾರೆ. ಇಂಟರ್ನ್ಯಾಷನಲ್ ರೋಡ್ ಫೆಡರೇಷನ್ ಇನ್ ಇಟ್ಸ್ ಆನ್ಯುಯಲ್ data book, that is World Road Statistics, about world roads, divided the roads into 4 commonly observed types. ಅಂತಾರಾಷ್ಟ್ರೀಯ ರಸ್ತೆ ಒಕ್ಕೂಟ ಅಂತ ಒಂದಿದೆ, ಅದು ತನ್ನ ವಾರ್ಷಿಕ ಅಂಕಿ ಸಂಖ್ಯೆಗಳ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡ್ತಾರೆ, ವರ್ಲ್ಡ್ ರೋಡ್ ಸ್ಟ್ಯಾಟಿಸ್ಟಿಕ್ಸ್. ಅದರಲ್ಲಿ ಪ್ರಪಂಚದಲ್ಲಿರುವಂತಹ ರಸ್ತೆಗಳನ್ನ 5 ಸಾಮಾನ್ಯ ವಿಭಾಗಗಳಾಗಿ ವಿಂಗಡಣೆ ಮಾಡಿದೆ. ಟೈಪ್ 1 ರಸ್ತೆಗಳು ಅಂತ, ಅದು ಹೈವೇಗಳು. ಟೈಪ್ 2 ರಸ್ತೆಗಳು ಪ್ರೈಮರಿ ರಸ್ತೆಗಳು ಅಂತ. ಟೈಪ್ 3 ಸೆಕೆಂಡರಿ ರಸ್ತೆಗಳು ಅಥವಾ ದ್ವಿತೀಯ ರಸ್ತೆಗಳು ಅಂತ. ಟೈಪ್ 2 ರಸ್ತೆಗಳನ್ನ ಪ್ರಾಥಮಿಕ ರಸ್ತೆಗಳು ಅಂತ. ಟೈಪ್ 4 ಟರ್ಷಿಯರಿ ರಸ್ತೆಗಳು ಅಥವಾ ತೃತೀಯ ರಸ್ತೆಗಳು ಅಂತ. ಟೈಪ್ 5
ಲೋಕಲ್ ರೋಡ್ಸ್ ಅಂತ, ಸ್ಥಳೀಯ ರಸ್ತೆಗಳು ಅಂತ ಕರೀತಾರೆ.